ಮಾಧ್ಯಮ ಮಿತ್ರರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ವಿಶೇಷವಾಗಿ ನನ್ನ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹೊರಟ್ಟಿ ಸಾಹೇಬರಿಗೂ ಕೂಡ ನನ್ನ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಅವರಿಗೂ ಕೂಡ ಮಧ್ಯಾಹ್ನ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ವಿ. ಆದರೆ ಇವಾಗ ಅದೇ ಮಾಧ್ಯಮ ಮಿತ್ರನ ಭೇಟಿ ಮಾಡ್ತಕ್ಕಂಥ ಅವಕಾಶವೂ ಕೂಡ ಸಿಕ್ಕಿದೆ. ಇವತ್ತು ಹಿರಿಯರಾಗಿರ್ತಕ್ಕಂಥ ಹೊರಟ್ಟಿ ಸಾಹೇಬರ ಒಂದು ಕಿರುಚಿತ್ರವನ್ನು ಭಾಳ ಅದ್ಭುತವಾಗಿ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಸ್ವಾಮಿಯವರು ಭಾಳ ವರ್ಷದಿಂದನೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಬಗ್ಗೆ ನನಗನ್ಸುತ್ತೆ ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕರ್ತವ್ಯವನ್ನು ಸ್ವಾಮಿಯವರು ಮಾಡ್ಯಾರೆ. ಯಾಕೆಂದರೆ ಅವರ ಹೊರಟ್ಟಿ ಸಾಹೇಬರ ಒಂದು ಗುಣಗಳನ್ನು ಈಗೇನು ಮೌಲ್ಯದ ಬಗ್ಗೆ ಮಾತಾಡಿದರು ಅದೆಲ್ಲದೂ ಕೂಡ ಅಲ್ಲಿ ಚರ್ಚೆ ಆಗಿರ್ತದೆ. ಸಾವಿರಾರು ವರ್ಷ ಬಾಳಿಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಭಾಳ ಸಂತೋಷ. ಈಗ ತಾನೇ ನಮ್ಮ ತಂದೆಯವ್ರ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದರು ಅವರು. ಅಂದರೆ ಅವರ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕಂದ್ರೆ ಹಿಂದೆ ಏನಾಗಿದೆ ಅಂಥೇಳಿ ನಮಗೆ ಹೆಂಗೆ ಫ್ರೀಡಮ್ ಸಿಗ್ತದೆ, ಆ ಫ್ರೀಡಮ್ ಹೆಂಗೆ ಸಿಕ್ತು ಅಂತ ಒಂದು ಪರಿಜ್ಞಾನ ನಮ್ಮಲ್ಲಿಲ್ಲ ಅಂದರೆ ಅದು ಬಹಳ ಕಷ್ಟ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಅದ್ರ ಜೊತೆಗೆ ಪಕ್ಷದ ಮುಖಂಡರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಕಚೇರಿಯಲ್ಲಿ. ಅದು ಸ್ವಾಭಾವಿಕವಾಗಿ ಎಲ್ಲವೂ ಸಚಿವರಿಗೆ ಅದೊಂದು ಮಾರ್ಗದರ್ಶನ ಇದೆ. ನಾನು ಮಾಡ್ತಾ ಬಂದೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸುಮಾರು 1 ತಾಸು ಅವ್ರ ಜೊತೆಗೆ ಸಮಯವನ್ನು ಕಳೆಯೋದು. ಅದಕ್ಕಿಂತ ಪೂರಕವಾಗಿ ತಮ್ಮನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮ ಆದಮೇಲೆ ಸ್ಕೂಲ್ ಭೇಟಿ ಮಾಡ್ತೀನಿ. ನಾನು ಸ್ಕೂಲ್ ಭೇಟಿ ಮಾಡಿ ಮಕ್ಕಳ ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅವ್ರ ಜೊತೆಗೆ ಊಟನೂ ಕೂಡ ಮಧ್ಯಾಹ್ನದ ಏನು ಬಿಸಿ ಊಟ ಅಂತ ಇದೆ ಅದು ಹೋದರೆ ಒಂದು ಚೆನ್ನಾಗಿರ್ತದೆ. ಅದು ಒಳ್ಳೆ ಕರ್ತವ್ಯನೂ ಕೂಡ. ಮಕ್ಕಳ ಜೊತೆಗೆ ಊಟ ಮಾಡ್ತಕ್ಕಂಥದ್ದು ಕೆಲವು ವಿಚಾರಗಳನ್ನು ನಾವು ಕೂಡ ತಿಳ್ಕೊಳ್ಬೋದು. ಕಾರ್ಯಕ್ರಮಗಳಿಗೆ ಗೌರವ ಬರ್ತದೆ. ಅದನ್ನು ನಾನು ಯೂಶ್ವಲಿ ಮಾಡ್ತೀನಿ. ಅದಾದ ಮೇಲೆ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಜಿಲ್ಲಾ ರಿವ್ಯೂ ಮೀಟಿಂಗ್ಸ್ನ ಯಾವಾಗಲೂ ಇಡ್ತೀನಿ. ಮೊನ್ನೆ ನಾನು ಬಾಗಲಕೋಟೆ ಮಾಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಇಷ್ಟು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಆವಾಗ ನಮ್ಮ ಇಲಾಖೆಯನ್ನು ನಡೆಸೋದಕ್ಕೆ ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅಕ್ಷರಾವಿಷ್ಕಾರ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಮಾಡಿರೋದ್ರಿಂದ ಒಂದು ಗುಣಮಟ್ಟನೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಒಂದು ಕಡೆಗೆ ಡ್ರಾಪ್ಔಟ್ಸು ಇದನ್ನೆಲ್ಲ ಹಂತಕ್ಕೆ ತರಬೇಕು. ಗುಣಮಟ್ಟನೂ ಕೂಡ ಕಾಪಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, 2 ವರ್ಷ ಆಯಿತು ನನ್ನ 2 ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಸಾಕಷ್ಟು ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ತರ್ತಕ್ಕಂಥದ್ದು. ಏನೇ ನಾವು ತೀರ್ಮಾನ ತಗೊಂಡ್ರೂ ಕೂಡ ಎಲ್ಲರ ಒಂದು ಸಹಕಾರ ಮತ್ತು ಮಕ್ಕಳಿಗೆ ಒಳ್ಳೆಯದು ಆಗಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನ ಮೇಲೆ ನಾವು ಬದಲಾವಣೆಯನ್ನು ತಗೊಂಡು ಬಂದಿರೋದು. ವಿಶೇಷವಾಗಿ CC ಕ್ಯಾಮ್ರಲ್ಲಿ ಏನು ವೆಬ್ಕಾಸ್ಟಿಂಗು ಇದು ಮಾಡೋದು, ಟೀಚಿಂಗು ಕೂಡ ಪ್ರೋಸೆಸ್ನ ಭಾಳ ಹೋದ ವರ್ಷ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರಿಗೆಲ್ಲ ಸ್ವಲ್ಪ ಗಮನ ಕೊಟ್ವಿ. ಈ ಸತಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಲಿಕೆಗೆ ಹೆಚ್ಚು ಕೊಡ್ತಾಯಿದ್ವಿ. ಪ್ರೀ ಪ್ರೈಮರಿ ಅಂದರೆ LKG UKG ಪ್ರೈಮರಿ ಕ್ಲಾಸು, ಮಿಡ್ಲ್ ಕ್ಲಾಸು ಮತ್ತು ಮಿಡ್ಲ್ ಸ್ಕೂಲು, ಹೈಸ್ಕೂಲು ಮತ್ತು ಇದಕ್ಕೆ ಕಲಿಕೆಗೆ ಒತ್ತು ಕೊಡ್ತಾಯಿದ್ದೀವಿ. ಯಾಕೆಂದರೆ ಭಾಳ ನ್ಯೂನತೆಗಳಿದ್ದಾವೆ. ಅದು ಯಾಕೆ ಏನು ಅಂತ ನಾನು ಚರ್ಚೆ ಮಾಡಲ್ಲ. ಯಾಕೆಂದರೆ 2 ವರ್ಷದ ಹಿಂದೆ ನಾನು ಬಂದವನು. ಹಿಂದೆ ಏನಾಯಿತು ಅಂತಲೂ ಕೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಟೀಚರ್ ಶಾರ್ಟೇಜ್ ಇದೆ, ಬೇಕಾದಷ್ಟು ಇದ್ದಾವೆ. ನೀವು ಮೋಸ್ಟ್ಲಿ ಪ್ರಶ್ನೆನೂ ಕೇಳ್ಬೋದು. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತೀವಿ. ಅದು ಒಂದು ಭಾಗ. ಆದರೆ ಪರೀಕ್ಷಾ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಎಲ್ಲಿದ್ದೀವಿ ಅಂತ ಕಾಣಬೇಕು. 0 ಇದ್ದರೂ ಪರವಾಗಿಲ್ಲ, 100 ಇದ್ದರೂ ಪರವಾಗಿಲ್ಲ, ಬಟ್ ನಾವು ಎಲ್ಲಿದ್ದೀವಿ ಅಂತ ಅಲ್ಲಿ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ಅದನ್ನು ಹೋದ ವರ್ಷ ಮಾಡಿ ಅಫ್ಕೋರ್ಸ್ ಗ್ರೇಸ್ ಮಾರ್ಕ್ಸು ಕೊಟ್ವಿ. ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಅವರಿಗೆ. ಆದರೆ ಅನಿವಾರ್ಯವಾಗಿ ಹೋದ ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಈ ವರ್ಷ ಹೋದ ವರ್ಷಕ್ಕಿಂತ ಸುಮಾರು 8.5% ಇನ್ಕ್ರೀಸ್ ಆಗಿದೆ ರಿಸಲ್ಟು. ಟೀಚರ್ಸು ಒಳ್ಳೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಜವಾಬ್ದಾರಿ ಜಾಸ್ತಿ ಇದೆ. ಇಲಾಖೆಗೆ ತುಂಬ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಲಿಕೆಯ ತೀರ್ಮಾನಗಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಫ್ರೀ ಪವರ್ ಕೊಡೋದ್ರಿಂದ ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಕೊಡ್ತಾಯಿದ್ವಿ. ಸಾಯಂಕಾಲ ಏನು ಮಾಡ್ತಾರೆ, ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾರೆ. ಮುಂಚೆ ಎಲ್ಲ ತೊಗೊಳ್ತಾ ಇರಲಿಲ್ಲ ಟೀಚರ್ಸು. ಆರ್ಥಿಕವಾಗಿ ಹಳ್ಳಿ ಭಾಗದಲ್ಲಿ ಎಲ್ಲಿ ನೀವು ಟ್ಯೂಷನ್ ಅಂತ ಆಗೋದಿಲ್ಲ. ಆದರೆ ಇವತ್ತು ಅಂಥ ಯೋಜನೆಗಳಿಂದ ಇವತ್ತು 2ನೇ ಎಕ್ಸಾಮ್ ಮೊನ್ನೆ PUCಯಲ್ಲಿ 70,000 ಮಕ್ಕಳು ಪಾಸಾದರು. SSLCಯಲ್ಲಿ ಯಾರು ಪಾಸ್ ಆಗದೇ ಇರೋ ನಾವು ಫೇಲ್ ಅಂತ ಕರೆಯೋದೇ ಇಲ್ಲ ಅವ್ರನ್ನ. 3 ಎಕ್ಸಾಮ್ ಆಗೋವ್ರಿಗೂ ಯಾರನ್ನೂ ನಾವು ಫೇಲ್ ಅಂತ ಕರೆಯೋಲ್ಲ. ಅವಕಾಶಗಳ ಕೊರತೆ. ಅದೇ ವರ್ಷ, ಅದೇ ತಿಂಗಳು, ಅದೇ ಟೀಚರು, ಅದೇ ಸಿಲೆಬಸ್ಸು. ಈ ಸತಿ 84,000 ಮಕ್ಕಳು ಆನ್ ದೇರ್ ಓನ್ ಪಾಸಾಗಿರ್ತಕ್ಕಂಥದ್ದು ದಾಖಲೆ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ. ಎಲ್ಲ ಹಿರಿಯರ ಮಾರ್ಗದರ್ಶನದ ಮೇಲೆ ನಾವು ಮಾಡಿದ್ದೀವಿ. ಒಳ್ಳೆ ಕೆಲಸ ಆಗಿದೆ. ಮಕ್ಕಳು ಪಾಸ್ ಆಗಿದ್ದಾರೆ. ಈ ಹೋದ ಸತಿ 84,000 84,000 ಮಕ್ಕಳು
ಆಮೇಲೆ ಇದಕ್ಕೆ ಕಾರಣವೂ ಕೂಡ ಏನು ಅಂತ ಹೇಳಿದರೆ, ಯಾವಾಗಲೂ ಎಕ್ಸಾಮ್ ತೊಗೋಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ 130 ರೂಪಾಯಿ, 2 ಸಬ್ಜೆಕ್ಟಿಗೆ 270 ರೂಪಾಯಿ, 4 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಮೇಲೆ ಆದರೆ 400 ರೂಪಾಯಿ ಮಾಡೋರು. ಅವ್ರು ಯಾರು ಫೇಲ್ ಆಗೋರು ಅಂದರೆ ಬಡವರು, ಕೂಲಿ ಮಾಡೋರು, ತಂದೆ ತಾಯಿಗೆ ಹುಷಾರಿರಲ್ಲ, 2-3 ದಿವಸ ಸ್ಕೂಲಿಗೆ ಹೋಗ್ತಾರೆ, 2-3 ದಿವಸ ಕೂಲಿ ಮಾಡ್ತಾರೆ. ಇವೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ, ಯಾವುದೇ ಥರದ ಶುಲ್ಕ ಯಾರಿಗೂ ತೊಗೊಳ್ಳೋದಿಲ್ಲ ಪಾಸ್ ಆಗದೇ ಇರೋರು. ಈ ಸತಿ ಅದಕ್ಕೆ 98.25% ಎಕ್ಸಾಮಿನೇಷನ್ ತೊಗೊಂಡ್ರು. 84,000 ಮಕ್ಕಳು ಪಾಸಾದರು, ಯಾರನ್ನೂ ಗ್ರೇಸ್ ಕೊಡಲಿಲ್ಲ ಎಂಥದ್ದು, ಆನ್ ದೇರ್ ಓನ್. ಆಮೇಲೆ 11,500 ಮಕ್ಕಳಲ್ಲಿ ಅವರು ಇನ್ನೂ ಸ್ವಲ್ಪ ಪರ್ಸಂಟೇಜ್ ಜಾಸ್ತಿ ತೊಗೋಬೇಕು ಅಂತೇಳಿ ಹಾಕಿದರು. ಅದರೊಳಗೆ 5,500 ಮಕ್ಕಳು ಅಂದರೆ 52%, 53% ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು. ಅದಾದಮೇಲೆ 3ನೇ ಎಕ್ಸಾಮ್ ಆಪ್ಷನ್ನು ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮಗಿದೆ, ಯಾಕೆಂದ್ರೆ ಇನ್ನೂ ಈಗ ಸೇತು ಬಂದು ಅಂಥೇಳಿ ಎಲ್ಲ ಈ ರಿವ್ಯೂಸ್ ಎಲ್ಲ ನಡೀತಾ ಇರುತ್ತೆ. ಈ 1 ತಿಂಗಳೊಳಗೆ ಮತ್ತೆ ಕುತ್ಕೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ಅವಕಾಶ ಇದೆ. ಮಕ್ಕಳು ಅದು ತೊಗೊಳ್ಳಿ, ಮತ್ತೆ ಅವ್ರಿಗೆ ಫೀಸ್ ಇಲ್ಲ. ಯಾರ್ಯಾರು ಇಂಪ್ರೂವ್ಮೆಂಟಿಗೆ ತೊಗೊಳ್ತಾರೆ ಅವ್ರಿಗೆ ಮಾತ್ರ ಫೀಸ್, ಅದು ಭಾಳ ಕಮ್ಮಿ ಇರ್ತದೆ. ಬೇರೆಯವರಿಗೆಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಸ್ಟ್ರಿಯಲ್ಲಿ ನಾವು ಯಾವುದೇ ಥರದ ಫೀಸ್ ಕೇಳಿ. ಯಾಕೆಂದರೆ ಫೀಸ್ ಏನಾಗ್ತದೆ, ಅಪ್ಪನ ಹತ್ರ ಹೋಗಿ ಕೇಳಿದ ತಕ್ಷಣ ಏನು ಮಾಡ್ತಾರೆ, ನೀನು ಹೋಗೋ ದೊಡ್ಡ ಕಿಸಿ ಅದಿದೆ, ದನ ಕಾಯಕ್ಕೆ ಹೋಗುವಂಥ. ತಂದೆಗೂ ಆ ಥರ ತಿಳುವಳಿಕೆ ಇರಲ್ಲ. ಮಕ್ಕಳು ಏನು ಮಾಡ್ತಾರೆ, ಭಯದಿಂದ ಆಯಿತು ಅಂದ್ಬಿಟ್ಟು ಕೂಲಿ ಮಾಡೋದೇ ಒಳ್ಳೆಯದು ಅಂತೇಳಿ ಜೀವನನೇ ಹಾಳಾಗೋಗ್ಬಿಡುತ್ತೆ. ಆಮೇಲೆ ಒಂದು ಸತಿ ಡ್ರಾಪ್ಔಟ್ ಆಗೋಕ್ಕೆ ಇದೇ ಮೇಯ್ನ್ ಕಾರಣ, ಡ್ರಾಪ್ಔಟ್ ಆಗೋಕ್ಕೆ. ಯಾಕೆಂದರೆ 10ನೇ ಕ್ಲಾಸ್ ಬಂದ ತಕ್ಷಣ ಪಾಸ್ ಆಗಲಿಲ್ಲ ಅಂದರೆ ಕೂಲಿ ಮಾಡಬೇಕು. ಆಮೇಲೆ 3 ಎಕ್ಸಾಮಲ್ಲೂ ಪಾಸ್ ಆಗಲಿಲ್ಲ ಅಂದರೆ ದಯವಿಟ್ಟು ಮಕ್ಕಳಿಗೆ ಹೇಳಿ, ಮತ್ತೆ ನಾವು ಅಡ್ಮಿಷನ್ ತಗೋತೀವಿ, ಹೊಸ ಬುಕ್ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ, ಹಾಲು ಎಲ್ಲದೂ ಕೂಡ. ಈಗ ಟೀಚರ್ಸು ಕೂಡ ತುಂಬ ರೆಸ್ಪಾನ್ಸಿಬಿಲಿಟೀಸು, ಅವರಿಗೆಲ್ಲ ಟಾರ್ಗೆಟ್ಸ್ ಕೊಡ್ತಾಯಿದ್ವಿ. ಫೇಶಿಯಲ್ ಅಟೆಂಡೆನ್ಸು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಟೆಕ್ನಾಲಜಿ ಅದಾಗಲೇ ಟ್ರಯಲೆಲ್ಲ ಆಯಿತು, ಅದನ್ನು ಕೂಡ ಬೇಗ ಅಲ್ಲ ಈ ವರ್ಷ ಆಗಲೇಬೇಕು. ಹೌದು ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ಬೋದು. ಈ ವರ್ಷ ಮಾಡ್ತೀವಿ. ಅಡ್ಮಿಷನ್ನು ಕೂಡ OTT ಒಂದು ಇದ್ರ ಮೇಲೆ ಮಾಡಿದ್ದೀವಿ, ಸೊ ದಟ್ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತದೆ. ಎಲ್ಲದೂ ಇರೋದ್ರಿಂದ, ಯಾಕೆಂದರೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಟ್ಯಾಕ್ಸ್ ಮನಿ. ಆಮೇಲೆ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಆಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಫೇಶಿಯಲ್ ಅಟೆಂಡೆನ್ಸ್ ಕಂಪಲ್ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.